ಬೈಲೂರು ಮೈನ್ ಶಾಲೆಯ ಶತಮಾನೋತ್ಸವದ ಸಂಭ್ರಮ ಅಂದರೆ 2020ನೇ ಇಸ್ವಿಗೆ 100 ವರ್ಷ ಆಗಿದೆ. ಈಗ 105 ವರ್ಷಕ್ಕೆ ಪದಾರ್ಪಣೆ. ಈ ಶತಮಾನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಎಲ್ಲರನ್ನು ಒಟ್ಟುಗೂಡಿಸಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ಈ ಕಲಿತಂಥ ವಿದ್ಯಾಸಂಸ್ಥೆಯನ್ನು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಮಾಡಿಸಿ ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಬಂಧುಗಳು, ಪೋಷಕರು ಎಲ್ಲರೂ ಈ ಶಾಲೆಯ ಕೊಡುಗೆಯನ್ನು ಕೊಟ್ಟು ಕೊಡುಗೆ ದಾನಿಗಳಾಗಿ ಈ ಶಾಲೆಯನ್ನು ಇನ್ನೂ ಅಷ್ಟು ಆಂಗ್ಲ ಮಾಧ್ಯಮ ಪೈಪೋಟಿಯಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿಸಿ ಎಲ್ಲರ ಸಹಕಾರ ಬೇಕು. ಊರಿನವರ, ಗ್ರಾಮದವರ ಮತ್ತು ಈ ಭಾಗದ ಎಲ್ಲರದ್ದು ಸಹಕಾರ ಬೇಕು. ಅದೇ ರೀತಿ ನಾವು 2018ರಲ್ಲಿ 2020ಕ್ಕೆ 100 ವರ್ಷ ಆಗ್ತದೆ. ಅದರ ಪೂರ್ಣಭಾವಿ ಸಭೆಯನ್ನು ಮಾಡಿದಾಗ 19 ಮತ್ತು 20ರಲ್ಲಿ ಕೊರೋನಾ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅಡಚಣೆ ಆಯಿತು. ಕಾರ್ಯಕ್ರಮ ನಿಂತು ಹೋಯಿತು. ಅದರ ಸಲುವಾಗಿ ಈಗ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ಇನ್ನೊಂದು ನಾವು ಕಾರ್ಯಕ್ರಮ ಮಾಡಬೇಕು, ಈ ಶಾಲೆಯದ್ದು ನಾವು ಶತಮಾನೋತ್ಸವ ಮಾಡಬೇಕು ಅಂತ ಎಲ್ಲರ ಅಭಿಲಾಷೆ ಇದೆ. ಆ ಆಸೆಯನ್ನು ಎಲ್ಲರೂ ಸೇರಿ ಕೂಡಿಕೊಂಡು ಮಾಡುವಂಥ ನಾನು ಶುಭವನ್ನು ಹಾರೈಸುತ್ತೇನೆ. ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದು ನನ್ನ ಹೆಸರು ಶ್ರೀಮತಿ ಆಶಾ ಬಾನು. ನಾನು ಕಳೆದ ವರ್ಷ ಅಕ್ಟೋಬರ್ ತಿಂಗಳು 1ನೇ ತಾರೀಕಿಗೆ ಈ ಶಾಲೆಗೆ ಸೇರ್ಪಡೆಗೊಂಡಿರುತ್ತೇನೆ. ಹಾಗೆಯೇ ಶಾಲೆಯ ಅಭಿವೃದ್ಧಿಗೆ ನನಗೆ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪ್ರಥಮವಾಗಿ ನಾನು ನಮ್ಮ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೇಯ್ನು ಇಲ್ಲಿಯ ಹಳೆ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಬೈಲೂರು ಮೇಯ್ನ್ ಶಾಲೆ ಸುಮಾರು 1920ನೇ ಇಸ್ವಿಯಲ್ಲಿ 20ನೇ ಇಸ್ವಿ ಜೂನ್ ತಿಂಗಳ 1ನೇ ತಾರೀಕಿಗೆ ಪ್ರಾರಂಭವಾಗಿದೆ ಅನ್ನೋದು ದಾಖಲೆ ಇದೆ. ಆದರೆ ಇಲ್ಲಿನ ಹಿರಿಯರು ಎಲ್ಲ ಹೇಳುವ ಪ್ರಕಾರ ಈ ನಮ್ಮ ಶಾಲೆ ಅದಕ್ಕಿಂತಲೂ ಹಿಂದೆಯೇ ಪ್ರಾರಂಭವಾಗಿದೆ. 1920ರಲ್ಲಿ ಬಹುಶಃ ಅವರು ಹೇಳೋ ಪ್ರಕಾರ ಹೈಸ್ಕೂಲ್ 8ನೇ ತರಗತಿ ಕೂಡ ಈ ಶಾಲೆಯಲ್ಲಿ ಪ್ರಾರಂಭವಾಗಿತ್ತು. KS ಹೆಗ್ಡೆ ಅವರು ಕೂಡ ಇದೇ ಶಾಲೆ ಹಳೆ ವಿದ್ಯಾರ್ಥಿಗಳು. ಅವರು ಈ ಶಾಲೆಯಲ್ಲಿ 7ನೇ ತರಗತಿ ಅಲ್ಲಿದ್ದಾಗ ಈ ಶಾಲೆಯಲ್ಲಿ 8ನೇ ತರಗತಿ ಇದ್ದಿದೆ ಅಂತೇಳಿ ಹೇಳ್ತಾರೆ. ಅದು ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ಹೈಸ್ಕೂಲಲ್ಲಿ 8ನೇ ತರಗತಿ ಪ್ರಾರಂಭವಾದದ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಯ ಮಾಹಿತಿಯನ್ನು ನಾವು ಕೇಳಿ ವಿಚಾರಿಸಿ ತಿಳ್ಕೊಂಡಾಗ ತಿಳಿದು ಬಂದದ್ದು. ನಮಗೆ ಲಭ್ಯವಿರುವ ದಾಖಲೆಯ ಪ್ರಕಾರ 1920ರಲ್ಲಿ ಈ ಶಾಲೆ ಪ್ರಾರಂಭವಾಗಿದೆ. ಈ ಭಾಗದಲ್ಲಿರುವ ಹಲವಾರು ಇದೊಂದು ಗ್ರಾಮೀಣ ಪ್ರದೇಶವೇ. 1920ನೇ ಇಸ್ವಿ ಅನ್ನುವಾಗ ಸುಮಾರು 100 ವರ್ಷಗಳ ಹಿಂದೆ ಇದು ಗ್ರಾಮೀಣ ಪ್ರದೇಶವೇ ಆಗಿತ್ತು. ಆ ಒಂದು ಗ್ರಾಮೀಣ ಪ್ರದೇಶವಾಗಿದ್ದರೂ ಕೂಡ ಇಲ್ಲಿಯ ಜನರು ಹೃದಯವಂತರು, ದಾನಿಗಳು ಹಾಗೂ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿದಂತಹ ಜನರಿದ್ದ ಒಂದು ವಾಸ್ತವ್ಯ ಇದ್ದಂತಹ ಒಂದು ಪ್ರದೇಶ ಅಂತೇಳಿ ನಮಗೆ ತಿಳಿದು ಬರ್ತದೆ. ಹಾಗಾಗಿ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಟ್ಟು 8ನೇ ತರಗತಿಯನ್ನು ಕೂಡ ಆರಂಭಿಸಿ ಗ್ರಾಮೀಣ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ 8ನೇ ತರಗತಿಯನ್ನು ಕೂಡ ಈ ಶಾಲೆಯಲ್ಲಿ ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಒಂದು ಶಾಲೆಗೆ ಈಗ ಏನಂದರೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಬೇಕು ಅನ್ನುವ ಒಂದು ಸಂಭ್ರಮದಲ್ಲಿ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ. ಶಾಲೆಯ ಅಭಿವೃದ್ಧಿ, ಶಾಲೆಯಲ್ಲಿ ಈಗ ಎಲ್ಲ ಕಡೆ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಪೋಷಕರು ಬಯಸ್ತಾರೆ. ಅದೇ ಪ್ರಕಾರ ನಮ್ಮ ಈ ಶಾಲೆಯಲ್ಲಿ ಕೂಡ ನಾವು ಈ ವರ್ಷ LKG UKG ಶಿಕ್ಷಣವನ್ನು ಪ್ರಾರಂಭಿಸಿದ್ದೇವೆ. ಮುಂದಿನ ವರ್ಷ ಅದೇ ಮುಂದುವರಿದು 1ನೇ ತರಗತಿ ಹಾಗೆ ಕಂಟಿನ್ಯೂ ಆಗಿ 7ನೇ ತರಗತಿ ತನಕವೂ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಇಲ್ಲಿಯ ಪೋಷಕರಿಗೆ ಮಕ್ಕಳಿಗೆ ನೀಡುವಂತಹ ಒಂದು ಭಾಗ್ಯ ಬರಲಿಕ್ಕಿದೆ. ಅದಕ್ಕಾಗಿ ನಾವು ಈ ವರ್ಷವೇ LKG UKGಯನ್ನು ಕೂಡ ಆರಂಭಿಸಿ ತರಗತಿ ನಡೀತಾ ಇದೆ. 2 ಶಿಕ್ಷಕರನ್ನು ಕೂಡ ಅದಕ್ಕೆ ನೇಮಿಸಿಕೊಂಡಿದ್ದೇವೆ. ಶಾಲಾ ಹಳೆ ವಿದ್ಯಾರ್ಥಿಗಳು, STMC ಅವರು ಹಾಗೂ ಎಲ್ಲರ ಒಂದು ಸಹಕಾರದೊಂದಿಗೆ ನಾವು ಈ ಶತಮಾನೋತ್ಸವದ ಒಂದು ಸಂಭ್ರಮದ
ಸ್ಮೃತಿಯ ಒಂದು ಕಾರ್ಯಕ್ರಮವಾಗಿ ಇದನ್ನು LKG UKGಯನ್ನು ಪ್ರಾರಂಭಿಸಿದ್ದು ಕೂಡ. ಹಾಗೆ ನಮಗೆ ಎಲ್ಲರ ಸಹಕಾರ ಇದುವರೆಗೆ ಕೂಡ ಲಭಿಸಿದೆ. ಹಾಗೆ ಶಾಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸ್ಮಾರ್ಟ್ ಕ್ಲಾಸ್ ಮತ್ತು ನಮಗೆ ಸುಸಜ್ಜಿತವಾದ ಒಂದು ಪ್ರಯೋಗಾಲಯ, ಹಾಗೆ ಲೈಬ್ರರಿ, ಹೀಗೆ ಕನಸು ಇಟ್ಕೊಂಡಿದ್ದೇವೆ. ಹಾಗೆ ಒಂದು ಬಹಳ ಹಳೆಯದಾದ ಶಿಥಿಲಾವಸ್ಥೆಯಲ್ಲಿರುವ ಒಂದು ಕಟ್ಟಡ, ಅದರಲ್ಲಿ 3 ತರಗತಿಗಳು ನಡೀತಾ ಇವೆ. ಈ ಒಂದು ಕಟ್ಟಡವನ್ನು ಪುನರ್ ರಚನೆ ಮಾಡಿ ಹೊಸದಾಗಿ ನೂತನವಾಗಿ ರಚಿಸಬೇಕನ್ನೋದು ನಮ್ಮ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಇಲ್ಲಿಯ ಸುತ್ತಮುತ್ತಲಿನ ಇಲ್ಲಿ ನಮ್ಮ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಯುವಕರು ಹಾಗೆ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ. ಹೊಸ ಒಂದು ನೂತನ ಕಟ್ಟಡವನ್ನು ಈ ಶತಮಾನೋತ್ಸವ ಒಂದು ಸಂದರ್ಭದಲ್ಲಿ ರಚಿಸಿ ಮುಂದಿನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಒಳಗೊಂಡ ಒಂದು ಉತ್ತಮವಾದ ಸುಂದರ ಶಾಲೆಯನ್ನಾಗಿ ಮಾಡಬೇಕು ಅನ್ನೋದು ಅವರೆಲ್ಲರ ಕನಸು, ನಮ್ಮೆಲ್ಲರ ಕನಸು ಕೂಡ. ಹಾಗೆಯೇ ಇಲ್ಲಿಯ ಪಂಚಾಯತ್ನವರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪಂಚಾಯತ್ನ ಅಧ್ಯಕ್ಷರು, ಸದಸ್ಯರು ಹಾಗೂ ಇಲ್ಲಿಯ ಎಲ್ಲ ಹಿರಿಯರು ಕೂಡ ಶಾಲೆಯ ಬಗ್ಗೆ ಒಳ್ಳೆಯ ಒಂದು ಭಾವನೆಯನ್ನು ಹೊಂದಿದ್ದಾರೆ. ಹಾಗಾಗಿ ನಮ್ಮ ಈ ಶಾಲೆಯಲ್ಲಿ ಈಗಲೂ ಕೂಡ 100ರಷ್ಟು 100 ಆಸುಪಾಸಿನಲ್ಲಿ ಮಕ್ಕಳು ಕಲಿತಿದ್ದಾರೆ. LKGಯಲ್ಲಿ ಕೂಡ ಒಂದು 15 ಮಕ್ಕಳು ದಾಖಲಾಗಿದ್ದಾರೆ. ಇಷ್ಟು ಹತ್ತಿರದಲ್ಲಿ ನಮ್ಮ ಕೂಗಳತೆಯಲ್ಲಿ ಆಕರ್ಷಕವಾದ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಇದ್ದರೂ ಕೂಡ ನಮ್ಮ ಇಲ್ಲಿಯ ಪೋಷಕರು ನಮ್ಮ ಶಾಲೆಯ ಒಂದು ಅಭಿಮಾನದಿಂದ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿರುವುದು ನಮ್ಮೆಲ್ಲರಿಗೆ ತುಂಬ ಹೆಮ್ಮೆಯ ವಿಷಯ. ಹಾಗೆ ನಾನು ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ನಮ್ಮ ಇಲ್ಲಿಯ ಪೋಷಕರೇ ನಮ್ಮ ಶಾಲೆಯ ಬೆನ್ನೆಲುಬು. ನಮ್ಮ ಶಿಕ್ಷಕರಿಗೆ ಒಂದು ಅನ್ನ ನೀಡುವ, ನಮಗೆ ಒಂದು ಉದ್ಯೋಗದಾತರಾಗಿರುವ ನಮ್ಮ ಪೋಷಕರಿಗೆ ನಾವೆಂದೂ ಕೃತಜ್ಞರಾಗಿರ್ತೇವೆ. ಹಾಗೆ ನಮ್ಮ ಈ ಶಾಲೆ ಇನ್ನೂ ಕೂಡ ಉತ್ತಮವಾಗಿ ಅಭಿವೃದ್ಧಿ ಹೊಂದಿ ಇಲ್ಲಿಯ ಮಕ್ಕಳಿಗೆ ಎಲ್ಲ ಉತ್ತಮವಾದ ಶಿಕ್ಷಣಗಳು, ಹಾಗೆಯೇ ನಮಗೆ ಆಟೋಟಗಳಾಗಲಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲಗಳು ಕೂಡ, ಸಂಗೀತ ಅಂದರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ತರಬೇತಿ ನೀಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ನಾವು ಪ್ರತಿಯೊಂದನ್ನು ಕೂಡ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಹಂತವಾಗಿ ಮಾಡಿಕೊಂಡು ನಮ್ಮ ಕನಸನ್ನು ನನಸಾಗಿಸಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಕೌಡೂರು ಗ್ರಾಮದ ಸಮೀಪ ಇರುವಂಥ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮೊದಲು ಗಾಂಧಿ ಶಾಲೆ ಅಂತ ಕರೀತಾಯಿದ್ರು. ನಾನು ಬಹುಶಃ 6 ಮತ್ತು 7ನೇ ತರಗತಿಗೆ ಈ ಶಾಲೆಗೆ ಬಂದಿರೋದು. ಅದರ ಮೊದಲು ನೀರಬ್ರಾಂಚ್ ಶಾಲೆಯಲ್ಲಿ ಓದ್ತಾ ಇದ್ದೆ. ಸುಮಾರು 1978 ಮತ್ತು 80ರ ನಡುವೆ ನನ್ನ 6 ಮತ್ತು 7ನೇ ತರಗತಿಯಲ್ಲಿ ಪೂರೈಸಿದ್ದೇನೆ. ಈ ಭಾಗದಲ್ಲಿ ಬಹುಶಃ ಈ ಶಾಲೆಯಲ್ಲಿ ಕಲಿತಂಥ ಸಾಕಷ್ಟು ಜನ ಚಾರ್ಟರ್ಡ್ ಅಕೌಂಟೆಂಟ್ ಆದವರು, ಡಾಕ್ಟರ್ ಆದವರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಅವರೆಲ್ಲ ಕೈಗೂಡಿಸಿದರೆ ಈ ಶಾಲೆಯನ್ನು ಹೆಚ್ಚು ಉನ್ನತ ಮಟ್ಟಕ್ಕೆ ಏರಿಸಲಿಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಈಗಾಗಲೇ ಸುರೇಶ್ ಅವರು ಹೇಳಿದ ಹಾಗೆ 2020ಕ್ಕೆ ಶತಮಾನೋತ್ಸವವನ್ನು ಪೂರೈಸಿದ ಈ ಶಾಲೆ ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭಿಸಿ ಇತರ ಶಾಲೆಗಳಿಗೆ ಪೈಪೋಟಿ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬರುವಂತಾಗಬೇಕು. ಪ್ರಾಯಶಃ ಈ ಶಾಲೆಯ ಕೆಲವು ಮಕ್ಕಳು ನಿಯರ್ ಬೈ ಇರುವಂಥ ಶಾಲೆಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಕಾಂಪಿಟೀಷನ್ ಹೇಗಿರ್ತದೆ ಅಂದರೆ ನಾವು ಗ್ರಾಹಕರಿಗೆ ಏನು ಬೇಕು ಅದನ್ನು ಕೊಡುವಂತಾಗಬೇಕು. ಆಗ ಮಾತ್ರ ನಮ್ಮಲ್ಲಿ ಗ್ರಾಹಕರು ಬರ್ತಾರೆ. ಪಕ್ಕದ ಈ ಏರಿಯಾದವರು ಪಕ್ಕದ ಶಾಲೆ ಹೋಗ್ತಾರೆ, ಇಲ್ಲಿ ಏನು ಫೆಸಿಲಿಟಿ ಇಲ್ಲ ಅಂತ ಅರ್ಥ. ಆ ಫೆಸಿಲಿಟಿನ ಇಲ್ಲಿ ನಾವು ಹಿರಿಯರು ಮತ್ತು ವಿದ್ಯಾಪೋಷಕರು ಕೊಟ್ಟರೆ ಈ ಶಾಲೆಯನ್ನು ಇನ್ನಷ್ಟು ಹೆಚ್ಚು ಉತ್ತಮ ಮಟ್ಟಕ್ಕೆ ಸೇರಿಸಲಿಕ್ಕೆ ಸಾಧ್ಯವಾಗ್ಬೋದು. ಹಾಗಂತ ಮುಂದಿನ ದಿನಗಳಲ್ಲಿ ಇಲ್ಲಿ LKG UKG ಪ್ರಾರಂಭವಾಗುವಂಥ ಆಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ ಮಾಧ್ಯಮದವರಿಗೆ ಕಾಂಪಿಟೇಷನ್ ಕೊಡುವಂಥ ಶಾಲೆ ಇದಾಗಲಿ. ಹಾಗೂ ಮುಂದಿನ ದಿನಗಳಲ್ಲಿ ಈಗ 104 ಜನ ಏನೋ ವಿದ್ಯಾರ್ಥಿಗಳಿದ್ದಾರೆ ಅಂತ ತಿಳಿದು ಬಂದಿದೆ. ಆ ವಿದ್ಯಾರ್ಥಿ ಬಹುಶಃ ಸಂಖ್ಯೆ ಇನ್ನಷ್ಟು ಏರಿಕೆಯಾಗಲಿ. ನಾನು 7ನೇ ಕ್ಲಾಸಲ್ಲಿ ಇರುವಾಗ ಇಲ್ಲಿ 35 ಹಾಗೆ A ಮತ್ತು B ಅಂತ 2 ಬ್ಯಾಚ್ ಇತ್ತು. ಆಗ 7ನೇ ಕ್ಲಾಸಲ್ಲಿ 70 ಜನ ವಿದ್ಯಾರ್ಥಿಗಳಿದ್ದೆವು. ಆಗ ಬೇಕಷ್ಟು ಈ ಪಕ್ಕದಲ್ಲಿರುವಂಥ ಗ್ರೌಂಡ್ ಇತ್ತು ನಮಗೆ ಆಡಲಿಕ್ಕೆ. ಈಗ ಬಹುಶಃ ಎಲ್ಲ ಲಿಮಿಟೆಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಬೇರೆ ಶಾಲೆಗಳಿಗೆ ಇದು ಮಾದರಿ ಶಾಲೆ ಆಗಲಿ, ಬಹುಶಃ ಮೇನ್ ಶಾಲೆ ಮಾದರಿ ಶಾಲೆ ಅಂತ ಹೆಸರನ್ನ ಉಳಿಸಿಕೊಳ್ಳಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.
ಟೈಮ್ ಲೇಟ್ ಆಗಿದೆ. ಅದಕ್ಕಾಗಿ ನಾನು ಎಲ್ಲರಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ಮತ್ತೇನೆಂದರೆ, ನನಗೆ ಇಲ್ಲಿಯ ಎಲ್ಲ ಹಳೆ ವಿದ್ಯಾರ್ಥಿಗಳ ಪರಿಚಯ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ನಾನು ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಜಾಯ್ನ್ ಆದ್ದು. ಆಮೇಲೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದಾಗ ಒಂದಷ್ಟು ಜನರನ್ನು ಸಂಪರ್ಕಿಸಿದ್ದೇವೆ. ಕೆಲವರನ್ನು ಫೋನಲ್ಲಿ ಮತ್ತು ಇಲ್ಲಿಯ ಹಿರಿಯರನ್ನೆಲ್ಲ ಸಾಮಾನ್ಯವಾಗಿ ಸಂಪರ್ಕಿಸಿಕೊಂಡೇ ನಾನು ಕೆಲವು ಮಾಹಿತಿಯನ್ನು ತಿಳ್ಕೊಂಡಿರೋದು. ಪ್ರಥಮವಾಗಿ ನಾನು ಇಲ್ಲಿನ ಗ್ರಾಮ ದೇವತೆಯಾದ ಮಾರಿಯಮ್ಮನವರಿಗೂ ಹಾಗೂ ಇಲ್ಲಿಯ ಮಹಾಲಿಂಗೇಶ್ವರ ದೇವರನ್ನು ಕೂಡ ಸ್ಮರಿಸಿಕೊಳ್ತಾ ಈ ಒಂದು ಹಳೆ ವಿದ್ಯಾರ್ಥಿ ರಚನೆಯ ಸಭೆಗೆ ಆಗಮಿಸಿರುವ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರು ಹಾಗೂ ಈ ಶಾಲೆಯ ಹೆಮ್ಮೆಯ ಶಾಲೆಯ ಬೆನ್ನಾಗಿರುವ ಆಧಾರ ಸ್ತಂಭವಾಗಿರುವ ಹಳೆ ವಿದ್ಯಾರ್ಥಿಗಳೆಲ್ಲರನ್ನೂ ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೀ ಒಂದು ಸಭೆಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳ, ನಾವು ಪೂರ್ವ ವಿದ್ಯಾರ್ಥಿಗಳು ಅಂತ ಹೇಳಿ ಈಗ ಕರಿತಾ ಇದ್ದೇವೆ, ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಅಂತ ಲೇಟೆಸ್ಟಾಗಿ. ಈ ಶಾಲೆಯ ಪೂರ್ವ ವಿದ್ಯಾರ್ಥಿಗಳನ್ನು ಈ ಒಂದು ಕೇಂದ್ರಕ್ಕೆ ಬಂದ ಒಂದು ಶುಭ ಸಂದರ್ಭ ಇದು. ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದರೆ ನಮಗೆ ಮನಸ್ಸು ತುಂಬಿ ಬರ್ತಾ ಇದೆ. ಇನ್ನಷ್ಟು ಜನರು ಬರುವವರಿದ್ದರು. ಇವತ್ತು ಮಹಾಲಯ ಅಮಾವಾಸ್ಯೆ, ಒಂದು ಧಾರ್ಮಿಕ ಆಚರಣೆ ಕೆಲವರ ಮನೆಯಲ್ಲಿ ಇರುವುದರಿಂದ ಕೆಲವರು ಫೋನಲ್ಲಿ ಸಂಪಾದಿಸಿ ಮತ್ತಾದರೂ ಬರ್ತೇವೆ, ಸೇರಿಕೊಳ್ತೇವೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ನಿನ್ನೆಯಿಂದಲೇ ತಿಳಿಸ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಶಾಲಾ ಪರವಾಗಿ ಒಂದು ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕಂದರೆ ಇದಕ್ಕೆ ಅಂತ್ಯವೇ ಇಲ್ಲ. ಹಳೆ ವಿದ್ಯಾರ್ಥಿ ಇದು ಸಂಘ ಅನ್ನೋದಕ್ಕೆ ಅಥವಾ ಹಳೆ ವಿದ್ಯಾರ್ಥಿಗಳು ಅನ್ನೋದಕ್ಕೆ ಮಿತಿಯೇ ಇಲ್ಲ. ಎಷ್ಟು ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ. ತಮ್ಮ ಒಂದು ಸ್ವಪ್ರಯತ್ನ ಹಾಗೂ ಈ ಸಂಸ್ಥೆಯಲ್ಲಿ ಪಡೆದ ವಿದ್ಯೆಯಿಂದಾಗಿ ಅವರು ಶಾಲೆಯನ್ನು ಖಂಡಿತ ಮರಲಿಕ್ಕೆ ಮರ್ತಿರುವುದಿಲ್ಲ. ಕೆಲವರು ಈಗಾಗಲೇ ಹೇಳಿದ್ದಾರೆ, ನಮಗೆ ಒಂದು ಅವಕಾಶ ಸಿಕ್ಕಿದಾಗಿದೆ ಅಂಥೇಳಿ ಕೂಡ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಿಜವಾಗಿ ಅವರು ಶಾಲೆಯ ಒಂದು ಆದರ್ಶ ವಿದ್ಯಾರ್ಥಿಗಳೇ. ಆದರ್ಶ ವಿದ್ಯಾರ್ಥಿ ಅಂತ ಕೂಡ ಭಾಷಣದಲ್ಲಿ ಹೇಳುವಂಥದ್ದಲ್ಲ, ಒಂದು ಶಾಲೆಯನ್ನು ನೆನಪಿಟ್ಟುಕೊಂಡು ಅದರ ಮೇಲೆ ಒಂದು ಪ್ರೀತಿಯಿಂದ ಏನು ಮನಸ್ಸಲ್ಲಿ ಒಂದು ಹೃದಯದಲ್ಲಿ ಏನು ಇಟ್ಕೊಂಡಿರ್ತಾರೆ, ಅದೇ ನಮ್ಮ ಶಾಲೆಗೆ ಒಂದು ದೊಡ್ಡ ಕೀರ್ತಿ ಮತ್ತು ನಮ್ಮ ಶಾಲೆಯನ್ನು ಬೆಳೆಸುವ ಒಂದು ಟಾನಿಕ್ ಅಂತ ಹೇಳ್ತೇವಲ್ಲ, ಒಂದು ಅದ್ಭುತವಾದ ಶಕ್ತಿ ಅದು. ನೀವೆಲ್ಲರೂ ಕೂಡ ಶಕ್ತಿಗಳೇ. ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಹಳ ಒಂದು ಪ್ರೀತಿಯಿಂದ ಕೇಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMCಯ ಅಧ್ಯಕ್ಷರಾಗಿರುವ ಶ್ರೀಯುತ ಸಚ್ಚಿದಾನಂದ ಶೆಟ್ಟಿಯವರು ವೇದಿಕೆಗೆ ಅವರನ್ನು ಶಾಲಾ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಅವರು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ STMCಯ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ಪುಷ್ಪ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರು ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವರು ಹಿರಿಯರು ಹಾಗೂ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ನಿವೃತ್ತರಾಗಿರುವಂತಹ ಶ್ರೀಯುತ ಸುಧಾಕರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಎಲ್ಲರ ಪ್ರತಿನಿಧಿಗಳಾಗಿ ಗುರುಗಳೇ ಇದ್ದಾರೆ. ಎಲ್ಲ ಮಕ್ಕಳ ಪೋಷಕರ ಪರವಾಗಿ STMC ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ. ಹಾಗೆ ಶಾಲೆಯ ಒಂದು ಇದರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ನಾನು ಇದ್ದೇನೆ. ಏನೇ ಒಂದು ನಾವು ಮಾಡುವುದಿದ್ದರೂ ಕೂಡ ಒಂದು ಒಳ್ಳೆಯ ಸಕಾರಾತ್ಮಕವಾಗಿ ಚಿಂತನೆ ಕಂಡು ಬರ್ತಾ ಇದೆ. ಈ ಬೈಲೂರಿನ ಒಂದು ಹೃದಯ ಭಾಗದಲ್ಲಿರುವ ಈ ನಮ್ಮ ಶಾಲೆಗೆ ಎಲ್ಲರೂ ಕೂಡ ಇಷ್ಟೊಂದು ಮೌನವಾಗಿ ಕೂತ್ಕೊಂಡಿದ್ದು ನೋಡಿದ್ರೇ ಗೊತ್ತಾಗ್ತದೆ. ಏನು ಒಂದು ಶಬ್ದ ಇಲ್ಲ ಕ್ಲಾಸಲ್ಲಿ. ಮಕ್ಕಳು ಕೂಡ ಈಗ ಇಷ್ಟು ಸೈಲೆಂಟ್ ಆಗಿರೋದಿಲ್ಲ. ನೀವು ಎಲ್ಲ ಕಲಿತಿದ್ದ ಕಾಲದಲ್ಲಿ ಇದ್ದಿರ್ಬೋದು. ಆದರೆ ಈಗ ಮಕ್ಕಳು ಕೂಡ ಹೀಗೆ ಮೌನವಾಗಿರಲಿಕ್ಕೇ ಇಲ್ಲ. ಯಾಕಂದರೆ ಕ್ರಿಯಾಶೀಲರಾಗಿರುವುದು, ಸದಾ ಚಟುವಟಿಕೆಯಿಂದ ಮಕ್ಕಳು ನಿರ್ಮುಕ್ತರಾಗಿ ಭಯದಿಂದ ಏನೇ ಕೇಳಿದ್ರು ಕಲಿದಿದ್ರು. ಹಾಗೆ ನಮಗೆ ನೋಡುವಾಗಲೇ ನಮಗೆ ಒಂಥರ ಭಯ ಆಗ್ತದೆ. ಈಗ ಎಲ್ಲರೂ ಮೌನವಾಗಿ ಕೂತ್ಕೊಂಡದ್ದು ನೋಡುವಾಗ ಎಷ್ಟೊಂದು ವಿದ್ಯಾರ್ಥಿಗಳು ನಮಗೇನೆ ಒಂಥರ ಇದಾಗ್ತದೆ. ಕ್ಲಾಸಲ್ಲಿ ಕೂಡ ಆ ಸಿಚುವೇಶನ್ ಇರೋದಿಲ್ಲಲ್ಲ. ಹಾಗಾಗಿ
ಏನೇ ಇರಲಿ, ಈ ಒಂದು ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾಗಿ ಶಾಲೆಯ ಒಂದು ದೇಗುಲ, ಒಂದು ಊರಿನಲ್ಲಿ ಒಂದು ಊರಿನ ಪ್ರಗತಿ ಅಥವಾ ಒಂದು ಊರಿನ ಜನರು ಹೇಗಿದ್ದಾರೆ, ನಾಗರಿಕರು ಸಿಟಿಸನ್ಸ್ ಹೇಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ 2 ಸ್ಥಳಗಳಲ್ಲಿ ಗೊತ್ತಾಗ್ತದಂತೆ. ಒಂದು, ಅಲ್ಲಿ ಆ ಊರಿನ ದೇವಾಲಯ ಅಂದರೆ ಹಿಂದೂಗಳ ದೇವಾಲಯ ಅಂತಲ್ಲ, ಮಸೀದಿ ಇರ್ಬೋದು ಅಥವಾ ಚರ್ಚ್, ಇಗರ್ಜ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಧರ್ಮದ ಧರ್ಮ ಕೇಂದ್ರ, ಆರಾಧನಾ ಕೇಂದ್ರ ಆಗಿದೆ. ಹಾಗೆ ಇನ್ನೊಂದು ಅಂದರೆ ಆ ಊರಿನ ಒಂದು ಶಾಲೆ, ಆ ಊರಿನ ಒಂದು ಶಿಕ್ಷಣ ಸಂಸ್ಥೆ ಹೇಗಿದೆ, ಆ ಊರಿನ ಒಂದು ಶಿಕ್ಷಣ ಸಂಸ್ಥೆಯನ್ನು ನೋಡಿದಾಗ ಕೂಡ ಅಲ್ಲಿನ ಜನರು, ಊರಿನವರು ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಬೇರೆ ಕಡೆಯಿಂದ ಯಾರಾದರೂ ಬಂದಾಗ, ಹೊರಗಿಂದ ಬೇರೆ ದೇಶದಿಂದಾಗಲಿ ವಿದೇಶದಿಂದಾಗಲಿ ಅಥವಾ ಬೇರೆ ಒಂದು ಊರಿನಿಂದ ಬಂದಾಗ ಗೊತ್ತಾಗ್ತದೆ ಅಂಥೇಳಿ ಓದಿ ಕೇಳಿ ತಿಳ್ಕೊಂಡಿದ್ದೇನೆ. ಹಾಗೆ ಇಲ್ಲಿನ ಒಂದು ವಾತಾವರಣ ಚೆನ್ನಾಗಿದೆ. ಆ ಕಡೆ ಸಿಟಿಯೂ ಅಲ್ಲ, ಏನು ಪಟ್ಟಣವೂ ಅಲ್ಲ, ಈಚೆ ತುಂಬ ಹಿಂದುಳಿದ ಹಳ್ಳಿಯೂ ಕೂಡ ಅಲ್ಲ. ಯಾಕಂದರೆ ಎಲ್ಲ ಜನರು ಕೂಡ ಅರಿವಿದೆ, ಎಜುಕೇಟೆಡ್ ಇದ್ದಾರೆ, ಶಿಕ್ಷಣವನ್ನು ಪಡೆದಿದ್ದಾರೆ, ಎಜುಕೇಟ್ ಇದ್ದಾರೆ. ಹಾಗಾಗಿ ನಮಗೆ ಅಷ್ಟೊಂದು ಏನು ಕಷ್ಟ ಅನಿಸ್ಲಿಲ್ಲ. ಈಗ ಕಳೆದ ವರ್ಷವೇ ನಾನು ಬಂದರೂ ಕೂಡ ಅದೇ ವರ್ಷದಲ್ಲೇ 2-3 ತಿಂಗಳಲ್ಲೇ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಾಕಷ್ಟು ಅದಕ್ಕೆ ಖರ್ಚಿಗೆ ಎಷ್ಟು ಬೇಕಾದರೆ ಡಬ್ಬಲ್ ಹಣವನ್ನು ಕೂಡ ಜನರೇ ಸಂಗ್ರಹಿಸಿ ಕೊಟ್ಟಿದ್ದಾರೆ. ನಮ್ಮ STMC ಅವರಾಗಿರ್ಬೋದು, ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗಿದ್ದಾರೆ, ನಮ್ಮ ಮಕ್ಕಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅದಕ್ಕೆ ಕೂಡ ನಾನು ಕೃತಜ್ಞತೆಯನ್ನು ಹಾಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಏನಂದರೆ ನಾವೊಂದು ಹಳೆ ವಿದ್ಯಾರ್ಥಿಯ ಸಂಘವನ್ನು ಒಂದು ನಿಯಮಬದ್ಧವಾಗಿ ಒಂದು ಇದ್ದಿರ್ಬೋದು, ಹಿಂದೆ ಏನೋ ಅಷ್ಟಾಗಿ ಇದ್ದಿರಲಿಲ್ಲ ಅಂತ ನನಗೆ ಅವರು ಹಿಂದಿನ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ಮುರಳೀಧರ ಭಟ್ ಅವರನ್ನು ನಾನು ಸಂಪರ್ಕಿಸಿ ಶಾಲೆ ಬಂದಾಗ ಕೇಳಿದ್ದೆ. ಅಷ್ಟು ಇದಾಗಿ ಹಾಗೆ ಇದ್ದಿರಲಿಲ್ಲ ಸಂಘ ಅಂತ ಹೇಳ್ತಾಯಿದ್ರು. ಸಹಕಾರ ನೀಡ್ತಾರೆ ಹಾಗೆ ಅಂತೇಳಿ. ಶಾಲೆ ಏನೇ ಕಾರ್ಯಕ್ರಮ ಆಗುವಾಗಲೂ ಕೂಡ ಇಲ್ಲಿಯ ಜನರು ಏನು ಮಾಡಿದ್ದಾರೆ, ಸಹಾಯವನ್ನು ಮಾಡ್ತಾ ಇದ್ದಾರೆ. ನಾವು ನೆಪಕ್ಕೆ ಎಷ್ಟೇ ಇದ್ದರೆ ಸಾಕಾಗ್ತಿತ್ತು, ಎಲ್ಲವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮಾಡುವಂತಹ ಒಂದು ಸೌಜನ್ಯ ಇರುವ, ಒಂದು ದಾನದ ಮನೋಭಾವ ಇರುವಂತಹ ಜನರನ್ನು ನೋಡುವಾಗಲೇ ಬಹಳ ಸಂತೋಷ ಆಗ್ತದೆ. ಹಾಗೆ ನನಗೆ ಅದೇ ಹಿಂದೆ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಕರೆದಿದ್ರು ಅವರು, ಮಂಜುನಾಥ್ ಶೆಣೈ ಅವರು ಅಧ್ಯಕ್ಷರಾಗಿದ್ದಾಗ, ನೀವು ಇಲ್ಲಿ ಬನ್ನಿ ಮೇಡಮ್, ಇಲ್ಲಿ ಬನ್ನಿ ಅಂತ ಕರೆದಿದ್ರು ಕೂಡ, BRC ತನಕ ಬಂದು. ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತದೆ. ಬಹುಶಃ ಆಗಲೇ ಬಂದಿದ್ದರೆ ಇಷ್ಟೊತ್ತಿಗೆ 6-7ನೇ ಕ್ಲಾಸಲ್ಲಿ ಇಂಗ್ಲೀಷ್ ಆಗ್ತಿತ್ತು. ಯಾಕಂದ್ರೆ ನಾನು ಅಲ್ಲಿದ್ದಾಗ ಅಲ್ಲಿ LKG UKG ಮಾಡಲಿಕ್ಕೆ ಮನವಿಯನ್ನು ಕೊಟ್ಟಿದ್ದೆ. ಆ ಶಾಲೆಯಲ್ಲಿರೋ ಅಲ್ಲಿ ಕಟ್ಟಡಕ್ಕೆ ಮನವಿ ಕೊಟ್ಟಿದ್ದೆ. MLA ಅವರಿಂದ ಫಂಡ್ ಅವರು ಕೊಟ್ಟಿದ್ದಾರೆ ನಮಗೆ. ನಾವು ಏನು ಕೇಳಿದ್ದೇವೆ, ಹೆಚ್ಚು ಕೇಳಿದಾಗಲೂ ಹೆಚ್ಚೇ ಕೊಟ್ಟಿದ್ದಾರೆ. ಖಾಲಿ 3 ಲಕ್ಷ ಇದ್ದದನ್ನು 14 ಲಕ್ಷ ತನಕ ನೀಡಿದ್ದಾರೆ. ಅಂದರೆ ಅಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೀಗ ಒಂದು ಅಧ್ಯಕ್ಷರು ಬೇಕು. ಎಲ್ಲರಿಗೆ ಸ್ವಲ್ಪ ಸಮಯವನ್ನು ಶಾಲೆಗೆ ಕೊಡಲಿಕ್ಕೆ ಸಿಗುವಂತಹ, ಅಂದರೆ ತುಂಬ ಜನ ಅರ್ಹರು ಇದ್ದಾರೆ, ಅರ್ಹತೆ ಇದ್ದವರು ಹೆಚ್ಚು ಮಂದಿ ಇದ್ದಾರೆ. ಆದರೆ ಸ್ವಲ್ಪ ಶಾಲೆಯೊಟ್ಟಿಗೆ ಏನಾದರೂ ಒಂದು ಕಾರ್ಯಕ್ರಮ ಮೀಟಿಂಗ್ ಇದೆ ಅಂತ ಹೇಳಿದಾಗ ಬಂದು ಸ್ವಲ್ಪ ಸಮಯವನ್ನು ಕೊಡಲಿಕ್ಕೆ ಸಾಧ್ಯವಾಗುವವರು, ಹಾಗೂ ಅದನ್ನು ಸ್ವಲ್ಪ ಎಲ್ಲರನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಮರ್ಥರಿರುವವರನ್ನು ನೀವೇ ಒಂದು ಆಯ್ಕೆ ಮಾಡಿ ಅಂಥೇಳಿ ನಾವು ಹೇಳ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮನ್ನು ಕರೆದಿರುವಂಥದ್ದು. ಇಲ್ಲದ್ರೆ 8-10-15 ಜನ ಬಂದಾಗಲೇ ಅಲ್ಲಿಂದವೇ ಇಂಥವ್ರು ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಈಗಿನ ಕಾಲದಲ್ಲಿ ಈಗಿನ ಒಂದು ಸಂದರ್ಭದಲ್ಲಿ ನಡೀತಾ ಇದೆ. ಇಷ್ಟು ಸಭೆ ಸೇರಿ ಎಲ್ಲಿಯೂ ಮಾಡಿರೋದು ನಾನು ನೋಡಿರಲಿಲ್ಲ. ಆದರೆ ನಮಗೆ ಇದ್ದದ್ದು ಹಾಗೆ, ಎಲ್ಲರೂ ಹೆಚ್ಚಿನವರು ಬರಬೇಕು. ನೀವೇ ನಿಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲೇ ನಾವು ಇರುವಂಥದ್ದು. ಹಾಗೆ ನಿಮ್ಮಲ್ಲಿ ನೀವೇ ಆಯ್ಕೆ ಮಾಡ್ಕೊಳ್ಳಿ, ಒಬ್ಬರನ್ನು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಹಾಗೆ ಒಂದು ಕಾರ್ಯದರ್ಶಿ, ಕೋಶಾಧಿಕಾರಿ, ಹಾಗೆಯೇ ಗೌರವಾಧ್ಯಕ್ಷರು ಬೇಕು ನಮಗೆ. ಯಾಕಂದರೆ ಯಾರಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದವರು ಈ ಶಾಲೆಯ ಬಗ್ಗೆ ಆಗಲಿ, ಇಲ್ಲಿಯ ಪರಿಸರದ ಬಗ್ಗೆ ಹೆಚ್ಚಿನ ಖಾಲಿ ಹಣವನ್ನು ನೀಡುವವರು ಮಾತ್ರ ಅಂತ ಆಯ್ಕೆ ಮಾಡುವಂಥದ್ದಲ್ಲ, ದಾನಿಗಳನ್ನು ಅಂತೇಳಿ ಅಲ್ಲ, ನಮ್ಮೊಟ್ಟಿಗೆ ಸ್ಪಂದಿಸಲಿಕ್ಕೆ ಆಗುವವರು, ನಮ್ಮೊಟ್ಟಿಗೆ ಅಂದರೆ ನನ್ನೊಟ್ಟಿಗೆ ಅಲ್ಲ, ನಮ್ಮ ಈ ಶಿಕ್ಷಣ ಸಂಸ್ಥೆಯ ಒಂದು ಹೆಚ್ಚಾಗಿ ಕೆಲವರಿಗೆ ಮನಸ್ಸಿರ್ತದೆ, ಸಮಯ ಇರುವುದಿಲ್ಲ, ಈಗಾಗಲೇ ಹೇಳಿದೆ. ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಬೇರೆ ಅಂತೂ ಒಂದು ಒಳ್ಳೆಯ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ಒಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಶುಭವಾಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಒಂದು ಹೆಸರು ತರುವಂತಹ ಕೆಲಸ ನಮ್ಮ
ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮಾಡುವಂತೆ ದೇವರು ಅನುಗ್ರಹಿಸಲಿ ಅಂತ ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೈನ್ ಶಾಲೆ ಇದರ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಆಯ್ಕೆ ಇವತ್ತು ನಡೆದಿರ್ತದೆ. ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾಗಿ ನಮ್ಮೊಂದಿಗೆ ಸಹಕಾರವನ್ನು ಕೊಡಲಿಕ್ಕಿದ್ದಾರೆ ಶ್ರೀ ಸುರೇಶ್ ಸಾಲ್ಯಾನ್. ಅವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಗೌರವ ಸಲಹೆಗಾರರಾಗಿ ಮಹೇಶ್ ರಾವ್ ಬೈಲೂರು ಅವರನ್ನು ಕೂಡ ಈ ಒಂದು ಹೊತ್ತಿನಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಎಲ್ಲರ ಮೆಚ್ಚುಗೆ ಮೇರೆಗೆ ಆಯ್ಕೆಗೊಂಡಿರುವಂಥವರು ವಾಸುದೇವ್ ಶೆಟ್ಟಿಗಾರ್. ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ಹರೀಶ್ ಶೆಟ್ಟಿ, ಮಜೀದ್, ಪ್ರಶಾಂತ್ ರಾಣೆ, ಗಜಾನಂದ ಶೆಟ್ಟಿ, ನಮ್ರತ ಮಾಡ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಮಹೇಶ್ ಗರಡಿಮನೆ, ಜೊತೆ ಕಾರ್ಯದರ್ಶಿಯಾಗಿ ಶರತ್ ಶೆಟ್ಟಿ, ಹಾಗೆಯೇ ಕೋಶಾಧಿಕಾರಿಯಾಗಿ ಕೌಶಿಕ್ ಅಮೀನ್ ಮುನಿಯಲ್, ಜೊತೆ ಕೋಶಾಧಿಕಾರಿಯಾಗಿ ಧೀರಾಜ್ ಹೆಗ್ಡೆ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿಣಿ ಸಮಿತಿ ಇಮ್ತಿಯಾಜ್, ಶರತ್ ಶೆಟ್ಟಿ, ರಿತೇಶ್ ಹೆಗ್ಡೆ, ದಿನೇಶ್ ಕೆರಪಲ್ಕೆ, ಸಂತೋಷ್ ರಾಣೆ, ರಮೇಶ್ ಗರಡಿಮನೆ, ಕಿಶನ್ ರಾವ್, ರತ್ನಾಕರ್ ಕೆರಪಲ್ಕೆ, ಸದಾನಂದ ಮೂಲ್ಯ, ಸಂತೋಷ್ ಆಚಾರ್ಯ ಬಾರೆಜಡ್ಡು, ಮಹೇಶ್ ಕಾಂಚನ್, ರಾಜೇಶ್ ರಾಣೆ, ಜಗದೀಶ್ ಗರಡಿಮನೆ, ಪ್ರದೀಪ್ ಪೂಜಾರಿ ಕಣ್ಜಾರು, ಸತೀಶ್ ರಾಣೆ, ಸಂತೋಷ್ ಶೆಟ್ಟಿ. ಆಯ್ಕೆಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೆ ಶಶಿಧರ್. ಆಯ್ಕೆಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಅವಧಿಯಲ್ಲಿ ಬೈಲೂರು ಮೈನ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಇನ್ನಷ್ಟು ಶಕ್ತಿಯುತವಾಗಿ ಬಲಯುತವಾಗಿ ಎಲ್ಲ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಇನ್ಬರುವ ಮುಂದಿನ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಪ್ರೇರಣೆಯಾಗಿ ಮಾದರಿಯಾಗಿ ಮುನ್ನಡೆಯಲಿ. ಈ ಶಾಲೆಯಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸ ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಶತಮಾನೋತ್ಸವ ಹಾಗೆಯೇ ಶಾಲೆಯ ಶತಮಾನೋತ್ಸವವನ್ನು ನಾವೆಲ್ಲ ಇನ್ನೂ ಹಿರಿಯರನ್ನು ಒಟ್ಟುಗೂಡಿಸಿಕೊಂಡು ಹಾಗೆಯೇ ಎಲ್ಲ ಗಣ್ಯರನ್ನು ಒಟ್ಟುಗೂಡಿಸಿಕೊಂಡು ಈ ವರ್ಷ 100 ವರ್ಷ ಹಿಂದಿನ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿಕೊಂಡು ಈ ಶಾಲೆಯ ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡುವಂತಾಗಲಿ. ಎಲ್ಲರಿಗೂ ಹಾಗೆಯೇ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇಲ್ಲಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಮುಂಬರುವ ಕಾರ್ಯಕ್ರಮಗಳಲ್ಲಿ ನಿಮ್ಮ ಸಹಕಾರವನ್ನು ಕೇಳಿಕೊಳ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ಹಾಗೂ ನನ್ನ ಉದ್ದೇಶ ಏನಂತ ಹೇಳಿದರೆ, ಈ ಶಾಲೆಯಲ್ಲಿ ಕಲಿತು ಈ ಶಾಲೆಯ ಒಂದು ಸೇವೆ ಮಾಡಬೇಕಂತ ನಾನು ಬಂದಿದ್ದೇನೆ. ಇಲ್ಲ ಅಧ್ಯಕ್ಷನಾಗಬೇಕಂತ ನಾನು ಎನಿಸಲಿಲ್ಲ ಆಗ್ತೇನೆ ಅಂತೇಳಿ. ಮತ್ತು ಈಗ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಈ ಶಾಲೆಯ ಒಂದು ಅಭಿವೃದ್ಧಿ, ಈ ಒಂದು ಶತಮಾನೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ವಿಜೃಂಭಣೆಯಿಂದ ಮಾಡಬೇಕು. ಹಾಗೆ ಈ ಶಾಲೆಯಲ್ಲಿ ಇನ್ನೂ ಮಕ್ಕಳು ಮೊದಲು ನಾವು ಕಲಿತಿರುವಾಗ ಒಂದು ಸಾಧಾರಣ ಒಂದು 350 ಮಕ್ಕಳು ಓದ್ತಿದ್ದರು. ಈಗ ಇಲ್ಲಿ 103 ಮಕ್ಕಳು ಓದ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಅದೇ ರೀತಿ ಮೊದಲು ಹಿಂದಿನ ನಾವು ಓದುತ್ತಿರುವ ಟೈಮಲ್ಲಿ ಹೇಗೆ ಓದ್ತಿದ್ರು ಅದೇ ಒಂದು ಸ್ಟೇಜಿಗೆ ಬರಬೇಕು, ಈ ಶಾಲೆ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ಒಬ್ಬರದ್ದಲ್ಲ ಎಲ್ಲರ ಒಂದು ಆದ್ಯತೆಯಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಶಾಲೆಗೆ ದುಡಿಬೇಕು. ಈ ಶಾಲೆಯನ್ನು ನಮ್ಮ ಕಾರ್ಕಳ ತಾಲೂಕಲ್ಲೇ ಒಂದು ಮಾದರಿಯ ಶಾಲೆಯನ್ನಾಗಿ ಮಾಡಬೇಕಂತ ನನ್ನೊಂದು ಉದ್ದೇಶ. ಎಲ್ಲರಿಗೂ ವಂದನೆಗಳು. ಇವತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೇನ್ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ರಚನೆಗಾಗಿ ಎಲ್ಲರೂ ಒಟ್ಟುಗೂಡಿದ್ದೇವೆ. ಪ್ರಪ್ರಥಮವಾಗಿ
ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ ಶಾಲೆಗೆ ಸುಮಾರು 105 ವರ್ಷಗಳ ಇತಿಹಾಸವಿದೆ. ತುಂಬ ಪುರಾತನವಾದ ಶಾಲೆ. ಬಹುಶಃ ನಮ್ಮ ತಾಲೂಕಿನಲ್ಲಿಯೇ ಬೆಳವಣಿಗೆ ಶಾಲೆಗಳಲ್ಲಿ ಇದು ಒಂದು ನಾವು ಅನಿಸ್ಬೋದು. ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು, ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು, ಈ ಶಾಲೆಯ ಕುಂದುಕೊರತೆಗಳನ್ನು ನಿವಾರಿಸಬೇಕೆಂಬ ಉದ್ದೇಶದಿಂದ ನಾವೆಲ್ಲರೂ ಸೇರಿ ನಮ್ಮ ಒಂದು ಸಂಘವನ್ನು ರಚನೆ ಮಾಡಿದ್ದೇವೆ. ಆ ಸಂಘದ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಮುನ್ನಡಿತೇವೆ. ಅದೇ ರೀತಿ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತೆಕ್ಕೊಂಡು ಹೋಗಿ ಈ ಶಾಲೆಯನ್ನು ಕಾರ್ಕಳ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಹೊಂದಿದ ಶಾಲೆ ಅಂತೇಳಿ ಮಾಡ್ತೇವೆ ಎಂಬ ಒಂದು ಧ್ಯೇಯದಿಂದ ನಾವೆಲ್ಲರೂ ಸೇರಿದ್ದೇವೆ. ಅದೇ ರೀತಿ ಮಾಡ್ತೇವೆ ಎಂಬ ಹಿತವಚನದೊಂದಿಗೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಬಹುಶಃ ಕಾರ್ಕಳ ತಾಲೂಕು ಅಥವಾ ಉಡುಪಿ ಜಿಲ್ಲೆಯನ್ನೇ ಪರಿಗಣನೆಗೆ ತೆಗೆದುಕೊಂಡ್ರೆ 105 ವರ್ಷಗಳನ್ನು ತಲುಪುತ್ತಿರುವಂಥ ಶಾಲೆ. ಅನೇಕ ಮಾದರಿ ಶಾಲೆಗಳಲ್ಲಿ ಇದು ಒಂದು. ಬಹುಶಃ ಹಿಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭವಾದಂಥ ಶಾಲೆ 1920ರಲ್ಲಿ. ಆವಾಗಿನ ಪರಿಸ್ಥಿತಿ ಇದ್ದದ್ದೇ ಎಜುಕೇಷನ್, ವಿದ್ಯೆಗಾಗಿ ತುಂಬ ಹಾರುತೊರೆಯುವಂಥ ಕಾಲ. ಯಾಕಂತ ಹೇಳಿದರೆ ವಿದ್ಯೆ ಇಲ್ಲದೆ ನಾವು ಕಳೆದುಕೊಂಡಂಥ ಸ್ವಾತಂತ್ರ್ಯ, ಅಥವಾ ನಮ್ಮಲ್ಲಿ ಸಂಘಟನೆ ಇಲ್ಲದೆ ಕಳೆದುಕೊಂಡಂಥ ಸ್ವಾತಂತ್ರ್ಯ. ಹಾಗಾಗಿ ವಿದ್ಯೆಗೆ ಪೂರಕವಾಗಿರುವಂತಹ ಶಾಲೆಯನ್ನು ರೂಪಿಸಿಕೊಂಡು ಈ ಊರಿನಲ್ಲಿ ಅನೇಕ ಮಂದಿಗೆ ವಿದ್ಯಾರ್ಜನೆಯನ್ನು ಮಾಡಿ ಇಂದಿಗೆ ಅನೇಕ ಮಂದಿ ಉನ್ನತ ಸ್ಥಾನಗಳಲ್ಲಿರುವಂಥ ವ್ಯಕ್ತಿಗಳಿಗೆ ಮಾದರಿಯಾದಂಥ ಬದುಕು ಕಟ್ಟಿಕೊಟ್ಟಂಥ ಶಾಲೆ ಇದು ಸರ್ಕಾರಿ ಶಾಲೆ. ಹಾಗಾಗಿ ನಮಗೆಲ್ಲರಿಗೂ ಮೊದಲನೇದಾಗಿ ಹೆಮ್ಮೆ ಇರಬೇಕು, ನಾವು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲ್ತಿದ್ದೇವೆ ಅಂತ ಹೇಳಲಿಕ್ಕೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಅಥವಾ ಕಿರಿಯರ ಸಹಕಾರದೊಂದಿಗೆ ಅನೇಕ ಊರಿನ ಹಳೆ ವಿದ್ಯಾರ್ಥಿಯ ಸಹಕಾರದೊಂದಿಗೆ ಇವತ್ತು ಹಳೆ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಿದ್ದೇವೆ. ಬಹುಶಃ ನಾನು ಪ್ರಥಮ ಸಭೆಗೆ ಬಂದಿರುವಂಥದ್ದು. ಇದರ ಹಿಂದೆ ಇವತ್ತು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಜವಾಬ್ದಾರಿಯನ್ನು ಅಪೇಕ್ಷೆ ಮಾಡದೆ ಈ ಹಿಂದೆ ದುಡಿದವರ ಪರಿಶ್ರಮ ತುಂಬಾ ಇದೆ. ಮೊದಲನೇದಾಗಿ ಅವರಿಗೆ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾನು. ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಉದ್ದೇಶ ಬಹಳ ಸ್ಪಷ್ಟವಾಗಿರಬೇಕು. ಒಂದು, ಇವತ್ತು ಹಳೆ ವಿದ್ಯಾರ್ಥಿ ಸಂಘವನ್ನು ಮಾಡಿದ್ದೇವೆ. ಇದು ಕೇವಲ ನಮಗೆ ಜವಾಬ್ದಾರಿ ಅಥವಾ ಪೋಸ್ಟ್ ಅಂತಲ್ಲ, ಇದು ನಮ್ಮ ಮೇಲಿರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅತ್ಯಂತ ಮುಖ್ಯವಾಗಿರುವಂಥ ಜವಾಬ್ದಾರಿ ಏನಂತ ಹೇಳಿದರೆ ಈ ಶಾಲೆಯ ಅಭಿವೃದ್ಧಿಯನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಹಳೆ ವಿದ್ಯಾರ್ಥಿ ಸಂಘದ ಪಾಲು ಒಂದು ಶಾಲೆಯಲ್ಲಿ ಎಷ್ಟಿರ್ತಂತ ಹೇಳಿದರೆ ಬಹುಶಃ ನಾವೆಲ್ಲ ಕಾಣ್ತಾ ಇದ್ದೇವೆ, ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕಂತ ಹೇಳಿದರೆ ಆಂಗ್ಲ ಮಾಧ್ಯಮಕ್ಕೆ ಹೋಗುವಂಥರ ಸಂಖ್ಯೆ ಹೆಚ್ಚು. ಆದರೆ ಆ ಪ್ರೈವೇಟ್ ಸ್ಕೂಲ್ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಕಲಿಸಿಕೊಡದಂತಹ ಒಂದು ಜೀವನ ಪಾಠ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಅದು ಸರ್ಕಾರಿ ಶಾಲೆಯಲ್ಲಿ. ಯಾಕಂತ ಹೇಳಿದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಮ್ಮೂರನ್ನೇ ಪರಿಗಣನೆಗೆ ತೆಗೆದುಕೊಂಡ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ. ನಾವು ಇವತ್ತು ಆ ಸ್ಥಾನದಲ್ಲಿದ್ದು ನಮಗೆ ಹಳೆ ವಿದ್ಯಾರ್ಥಿ ಸಂಘ ಆಗಬೇಕನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಹಾಗಾಗಿ ಇವತ್ತು ಯಾರೆಲ್ಲ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದೀರಾ ನಿಮಗೆಲ್ಲರಿಗೂ ಅಭಿನಂದನೆಗಳು. ಹಾಗೆ ನಿಮ್ಮ ಜವಾಬ್ದಾರಿಯ ಅವಧಿಯಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆಯೇ ನಮ್ಮೆಲ್ಲರ ಕನಸೇನಿದೆ, ಶತಮಾನೋತ್ಸವದ ಆಚರಣೆ ಮಾಡುವ ಕನಸೇನಿದೆ, ಅದಕ್ಕೆ ನಾವು ಇನ್ನಷ್ಟು ಗಣ್ಯರನ್ನು, ಊರಿನ ಹಿರಿಯರನ್ನು ಮತ್ತು ಉಳಿದ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಅವರೊಟ್ಟಿಗೆ ಕೂಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಶತಮಾನೋತ್ಸವವನ್ನು ಮಾಡಬೇಕು. ಯಾಕಂತ ಹೇಳಿದರೆ ತಾಲೂಕಿನಲ್ಲಿ ಎಲ್ಲಿಯೂ ಈ ಥರದ ಶತಮಾನೋತ್ಸವ ಆಗಲಿಲ್ಲ. ಇನ್ನು ಬರುವ ಶತಮಾನೋತ್ಸವಕ್ಕೆ ಬೈಲೂರು ಮೈನ್ ಶಾಲೆ ಮಾದರಿಯಾಗಿದೆ ಅನ್ನೋ ಮಾತನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು. ಆ ಎಲ್ಲ ಜವಾಬ್ದಾರಿ ಯಾರುತ್ತೆ ಹೇಳಿದರೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿದೆ. ಹಾಗಾಗಿ ನಾವು ಯಾವುದೇ ಒಂದು ಬೇಡದ ಮಾತಿಗೆ ಕಿವಿ ಕೊಡದೆ, ಬೇಡದ ಮಾತನ್ನು ಆಡದೆ, ಸಂಘದಲ್ಲಿ ಯಾವುದೇ ಗೊಂದಲ ಇರದೆ, ನಮ್ಮ ಉದ್ದೇಶ, ನಮಗೆ ಪ್ರತಿಯೊಬ್ಬರಿಗೂ ಉದ್ದೇಶ ಸ್ಪಷ್ಟವಾಗಿದ್ದು ನಾವೆಲ್ಲರೂ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳಂತೆ ಕೈ ಹಿಡಿದುಕೊಂಡು ಈ ಶಾಲೆಯ ರಥವನ್ನು ಎಳೆಯಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನು ಈ ಹೊತ್ತಿನಲ್ಲಿ ನಾನು ಅಪೇಕ್ಷೆಯನ್ನು ಪಡ್ತಾ ಇದ್ದೇನೆ. ನಾವೆಲ್ಲ ಮುಂಬರುವ ಕಾಲದಲ್ಲಿ ಇನ್ನು ಏನೆಲ್ಲ ಕ್ರೀಡಾ ಚಟುವಟಿಕೆಗಳಾಗಲಿಕ್ಕಿದೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಚಟುವಟಿಕೆಗಳಾಗಲಿಕ್ಕಿದೆ, ನಾವೆಲ್ಲರೂ ಈ ಊರಿನಲ್ಲಿ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡುವ. ಮಾರಿಯಮ್ಮ ದೇವರ ಆಶೀರ್ವಾದ, ಹಾಗೆಯೇ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಅಥವಾ ಬೇರೆ ಎಲ್ಲ ದೇವರ ಆಶೀರ್ವಾದಗಳನ್ನು ಅಥವಾ ಹಿರಿಯರ ಸಹಕಾರವನ್ನು ಕೇಳ್ಕೊಳ್ತಾ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಮನಸ್ಸನ್ನು ಮಾಡ್ತಾ ಈ ಶಾಲೆಯ ಅಭಿವೃದ್ಧಿಗೆ ಹೋರಾಡುವ ಅಥವಾ ಆ ಅಭಿವೃದ್ಧಿಯ ಕನಸನ್ನು ನನಸು ಮಾಡುವ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇಂದಿನ ದಿನದಿಂದ ನಮ್ಮೆಲ್ಲರ ಕಾರ್ಯಚಟುವಟಿಕೆಗಳು ಆರಂಭಗೊಳ್ತದೆ. ನಾವೆಲ್ಲರೂ ಒಟ್ಟಾಗಿರುವ, ಹಾಗೆಯೇ ಎಲ್ಲರಿಗೆ ಮಾದರಿ ಆಗುವಂತ ಹೇಳ್ತಾನೆ ಈ ಒಂದು ಹೊತ್ತಿನಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇವತ್ತಿನ ಸಭೆಯಲ್ಲಿ ನಮಗೆ ಒಂದು ಯೂಟ್ಯೂಬ್ ಚಾನಲ್ನವ್ರು ಬಂದಿದ್ದಾರೆ, NS ಗ್ರೂಪ್ ಅವರು, ಎನ್ ಪಿ ನ್ಯೂಸ್ ಅವರು ಯೂಟ್ಯೂಬ್ ಚಾನಲ್ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ. ನಮ್ಮೆಲ್ಲರ
ಮತ್ತೊಮ್ಮೆ ಆಯ್ಕೆಗೊಂಡಂಥ ಎಲ್ಲರಿಗೂ ಅಭಿನಂದನೆಗಳು. ಮತ್ತು ಇವತ್ತು 40 ಜನ ನಾವೆಲ್ಲ ಏನು ಬಂದಿದ್ದೇವೆ, ನಮ್ಮೆಲ್ಲರ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ. ಆದರೆ ನಾವೆಲ್ಲರೂ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿಣಿ ಸಮಿತಿಯನ್ನು ಮನಸ್ಸಲ್ಲಿ ನಾವು ಇರಬೇಕು. ಪಟ್ಟಿಯಲ್ಲಿ ಹೆಸರು ಇಲ್ಲದ್ರೂ ಪರವಾಗಿಲ್ಲ, ನಾವೆಲ್ಲರೂ ಕಾರ್ಯಕಾರಿಣಿ ಸಮಿತಿ. ಯಾಕಂತ ಹೇಳಿದರೆ ಇನ್ನು ಮುಂದೆ ಮಾಡುವ ಜನರನ್ನು ಸೇರಿಸೋದು ಕಷ್ಟ ಅಲ್ಲ, ಇನ್ನೂ ಜನ ಸೇರ್ತಾರೆ. ಆದರೆ ಇಲ್ಲಿವರೆಗೆ ಸೇರಬೇಕಿದ್ದ ಜನ ಅದು ಕಷ್ಟ. ನಾವೆಲ್ಲ ಸೇರಿದ್ದೇವೆ, ಹಾಗಾಗಿ ನಾವೆಲ್ಲರೂ ಕಾರ್ಯಕಾರಿಣಿ ಸಮಿತಿ. ಇನ್ನೆಲ್ಲರನ್ನು ನಾವು ಏನು ಹೇಳಿದ್ದೇವೆ, ಒಂದು ಬೇರೆ ವಾಟ್ಸಪ್ ಗ್ರೂಪು, ಇದು ಹಳೆ ವಿದ್ಯಾರ್ಥಿ ಸಂಘಕ್ಕೆ ಇಲ್ಲಿರುವವರನ್ನು ಮಾತ್ರ ವಾಟ್ಸಪ್ ಗ್ರೂಪ್ಗೆ ಹಾಕಬೇಕು. ಮತ್ತು ಇನ್ನೊಂದು ಓಪನ್ ವಾಟ್ಸಪ್ ಗ್ರೂಪ್ ಏನಿದೆ ಅದನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ನಮ್ಮೆಲ್ಲರ ಮುಂಬರುವ ಕಾರ್ಯಚಟುವಟಿಕೆಯನ್ನು ಅದರಲ್ಲಿ ಹಾಕಬೇಕು. ಎಲ್ಲರನ್ನು ಸೇರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಮಾಡುವ, ನಮ್ಮ ಶಾಲೆ ಇನ್ನೂ ತಾಲೂಕಿನಲ್ಲಿ ಮಾದರಿ ಶಾಲೆ ಆಗಲಿ ಅಂತ ಆಶಯ ಪಡ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಇವತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಲೂರು ಮೈನ್ ಇದರ ಒಂದು ಹಳೆ ವಿದ್ಯಾ ಸಂಘದ ರಚನೆಯನ್ನು ಮಾಡಿದ್ದೀವಿ. ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಮೊದಲ ಸಭೆಗೆ ಕರೆದಾಗ ಒಂದು 5 ಜನ ಮಾತ್ರ ಸಭೆಗೆ ಆಗಮಿಸಿದರು. ಅದರ ನಂತರ ಈಗ 60-70 ಜನ ಈ ಸಭೆಗೆ ಆಗಮಿಸಿ ಸ್ವಯಂ ಘೋಷಿತವಾಗಿ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಒಳ್ಳೊಳ್ಳೆಯ ಯುವಕರು, ಉತ್ಸಾಹಿ ಯುವಕರು ಬಂದಿದ್ದಾರೆ. ಈ ಶಾಲೆಯ ಶತಮಾನೋತ್ಸವ ಆಚರಣೆ ಮಾಡಬೇಕು, ಕಟ್ಟಡ ನಿರ್ಮಾಣ ಆಗಬೇಕು, ಮೂಲಭೂತ ಸೌಕರ್ಯವನ್ನು ಮಾಡಬೇಕೆಂಬ ಹಂಬಲದಿಂದ ಈ ಒಂದು ರಚನೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಸ್ನೇಹಿತರೆಲ್ಲರ ಒಗ್ಗಟ್ಟಿನಿಂದ ಆಗಿದೆ. ಇದಕ್ಕೆ ಇನ್ನು ಏನು ಕ್ರೆಡಿಟ್ ಇದೆ ಅದು ನಮ್ಮ ಸ್ನೇಹಿತ ಮಹೇಶ್ರವರಿಗೆ ಸಲ್ಲಬೇಕು. ಯಾಕಂದರೆ ಅವರ ಹೋರಾಟದಿಂದ, ಅವರು ಧೀರಾಜ್, ಪ್ರವೀಣ್ ಇವರೆಲ್ಲ ಸತತ ಹೋರಾಟದಿಂದ ಇವತ್ತು ಇಷ್ಟು ಜನ ಆಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಯೋಜನೆಗಳು ಹಾಕಿಕೊಂಡಿದ್ದೇವೆ. ಎಲ್ಲರೂ ಆ ದೇವರ ಆಶೀರ್ವಾದದಿಂದ ಮುಂದುವರಿ ಎಂದು ಹೇಳುತ್ತಾ ಬಂದೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ಇವತ್ತು ಅದಕ್ಕೆ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.